ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡ್ತಿರ್ತೀವಿ, ಆವಾಗ ಟೈಲ್ಸ್ ಎಲ್ಲ ಕರೆಯಾಗಿರುತ್ತೆ. ಸಾಂಬಾರ್ದೆಲ್ಲ ಆರಿ ಮತ್ತು ಒಗ್ಗರಣೆದೆಲ್ಲ ಆರಿ ಟೈಲ್ಸ್ ಎಲ್ಲ ಕರೆಯಾಗಿರುತ್ತೆ. ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಸ್ಟವ್ ಹಚ್ಚಿ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ನಾನು ಟೀ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಆ ಟೀ ಪೌಡ್ರ್ ಚೆನ್ನಾಗಿ ಕುದಿಬೇಕು. ಅದರಲ್ಲಿರೋಂಥ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಳೋ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದ್ದಾದಮೇಲೆ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಆಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದೆಲ್ಲ ತಣ್ಣಗಾಗಿದೆ. ಇನ್ನೊಂದು ಬೌಲಿಗೆ ನಾನು ಇದನ್ನು ಸೋಸ್ಕೊತಾ ಇದ್ದೀನಿ. ಈ ಲಿಕ್ವಿಡ್ನ ತಯಾರು ಮಾಡಿ ನಾವು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ, ಇಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಾ ಇದು ಲಿಕ್ವಿಡ್ಡು ಅಂತ. ನೋಡಿ, ಇವಾಗ ಅದೆಲ್ಲ ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ಕ್ಲಿನಿಕ್ ಪ್ಲಸ್ಸು ಶ್ಯಾಂಪ್ ತೊಗೊಂಡಿದ್ದೀನಿ ನಾನು ಒಂದು ಪ್ಯಾಕೆಟು. ನೀವು ಕ್ಲಿನಿಕ್ ಪ್ಲಸ್ಸೇ ತಗೊಳ್ಳಿ, ಬೇರೆದೆಲ್ಲ ಬೇಡ. ಯಾಕೆಂದರೆ ಕ್ಲಿನಿಕ್ ಪ್ಲಸ್ಸು ಇದು ಈ ಥರ ಕ್ಲೀನಿಂಗಿಗೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ₹1. ಒಂದು ಪ್ಯಾಕೆಟು ಫುಲ್ಲು ಹಾಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಇದು ಹಾಕಿದ್ಮೇಲೆ ಇನ್ನು ಬೇಕಿಂಗ್ ಸೋಡಾ, ಇದು ಅಡುಗೆ ಸೋಡಾ ಅಲ್ಲ, ಬೇಕಿಂಗ್ ಸೋಡಾ. ನಿಮಗೆ ಅಂಗಡಿನಲ್ಲೆಲ್ಲ ಸಿಗುತ್ತೆ ಈ ಬೇಕಿಂಗ್ ಸೋಡಾ. ಇದನ್ನು ನಾನು 1 ಸ್ಪೂನ್ ಹಾಕಿದ್ದೀನಿ. ಈ 1 ಸ್ಪೂನ್ ಹಾಕ್ಬಿಟ್ಟು ನೆಕ್ಸ್ಟು ನಾನು ಇದಕ್ಕೆ ವೆನಿಗರು. ಈ ವೆನಿಗರ್ ಅಂತೂ ಮನೇಲಿ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಹಂಗಾಗಿ 1 ಸ್ಪೂನಷ್ಟು ನಾನು ವೆನಿಗರ್ನ ಹಾಕ್ತಾಯಿದ್ದೀನಿ. ಈ ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಟೈಲ್ಸ್ ಎಲ್ಲ ಪಳಪಳ ಅನ್ನುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ, ಅಷ್ಟು ಚೆನ್ನಾಗಿ ವಾಶ್ ಆಗುತ್ತೆ. ಅದರಲ್ಲೂ ಈ ಬೇಕಿಂಗ್ ಸೋಡಾ ಮತ್ತು ಶಾಂಪು, ವೆನಿಗರ್ ಎಲ್ಲ ಕ್ಲೀನಿಂಗಿಗೆ ಮಾಡಿಸಿದಂತಹ ಒಂದು ಲಿಕ್ವಿಡ್ ಅಂತಲೇ ಹೇಳ್ಬೋದು. ನೋಡಿ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇವಾಗ ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ನಮ್ಮದು ಅಡುಗೆ ಮನೆಯಲ್ಲಿ ಇರೋಂಥ ಟೈಲ್ಸು ಯಾವ ಥರ ಆಗಿದೆ ನೋಡಿ. ಎಲ್ಲ ನಾವು ಅಡುಗೆ ಮಾಡಬೇಕಾದ್ರಲ್ಲೇ ಒಗ್ಗರಣೆದೆಲ್ಲ ಸಿಡಿದು ಮತ್ತು ಸಾಂಬಾರ್ದೆಲ್ಲ ಸಿಡಿದು ಯಾವ ಥರ ಆಗಿದೆ, ಎಲ್ಲ ಕರೆ ಥರ ಕಟ್ಕೊಂಡಿದೆ. ಅದರಲ್ಲೂ ಆ ಸೆಂಟ್ರಲ್ಲಿ ಒಂಥರ ಗೆರೆ ಥರ ಇದೆ ನೋಡಿ, ಓಲ್ ಥರ, ಅದರೊಳಗಡೆ ಎಲ್ಲ ಕಟ್ಕೊಂಡ್ಬಿಟ್ಟಿದೆ ಕರೆ. ಇವಾಗ ನಾನು ಒಂದು ಸ್ಕ್ರಬ್ಬರ್ ತೊಗೊಳ್ಳಿ, ಒಂದು ಸ್ಟೀಲ್ದು ನಾರು ತೊಗೊಂಬಿಟ್ಟು ಈ ಥರ ಅದನ್ನು ಅದ್ದಿ ಆ ಲಿಕ್ವಿಡಲ್ಲಿ ಅದ್ಬಿಟ್ಟು ನೋಡಿ, ಈ ಥರ ಹಿಂಗೆ ಉಜ್ಜಿದ್ರೇ ಸಾಕು, ಅಷ್ಟು ಚೆನ್ನಾಗಿ ಕೊಳೆಯೆಲ್ಲ ಹೋಗುತ್ತೆ. ಅದರಲ್ಲೂ ಜೋರಾಗಿ ಉಜ್ಜಿ ಕೈ ನೋವಿಸ್ಕೊಳೋ ಅಂಥದ್ದು ಏನೂ ಇರೋದಿಲ್ಲ ಇದರಲ್ಲಿ. ಸಿಂಪಲ್ ಟಿಪ್ಸ್ ಇದು. ಈ ಥರ ಚೆನ್ನಾಗಿ ಎಲ್ಲ ಉಜ್ಜಾದ್ಮೇಲೆ ಒಂದು ಬಟ್ಟೆ ತೊಗೊಳ್ಳಿ, ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಎಷ್ಟು ನೀಟಾಗಿ ವಾಶ್ ಆಗುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ. ಈ ಲಿಕ್ವಿಡು ಇಷ್ಟೆಲ್ಲ ಕೆಲಸ ಮಾಡುತ್ತಾ ಅಂತ ನಿಮಗೇ ಆಶ್ಚರ್ಯ ಆಗುತ್ತೆ. ನೋಡಿ, ಇವಾಗ ನಾನು ಸ್ಟೀಲ್ ನಾರು ತೊಗೊಂಡೆಲ್ಲ ಉಜ್ಜಿದ್ದಾಯಿತು. ಇವಾಗ ನೋಡಿ, ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ. ನೋಡಿ, ಅಲ್ಲಿ ಒರೆಸ್ಬೇಕಾದ್ರೇ ಗೊತ್ತಾಗ್ತಾ ಇದೆ ನಿಮಗೆ ರಿಸಲ್ಟು ಎಷ್ಟು ಚೆನ್ನಾಗಿ. ಅಲ್ಲಿ ನೋಡಿ, ಅಲ್ಲಿ ಪಳಪಳ ಅಂತ ಹೊಳೆಯೋ ರೀತಿ ಟೈಲ್ಸ್ ಎಲ್ಲ ಕ್ಲೀನ್ ಆಯಿತು. ನೋಡಿ, ಆ ಸಂದಿನಲ್ಲಿ ಇದ್ದಿದ್ದೆಲ್ಲ ಹೋಗಿದೆ. ನಾನೇನು ಜಾಸ್ತಿ ಕೈ ನೋವಿಸ್ಕೊಂಡೇನು ಉಜ್ಜಿಲ್ಲ, ನೀವೇ ನೋಡ್ತಿದ್ರಲ್ವ. ನಾನು ಸುಮ್ಮನೆ ಹಿಂಗೆ ಆ ಸ್ಕ್ರಬ್ಬರ್ ತಗೊಂಡು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ದು ಅಷ್ಟೇ, ಅಷ್ಟು ನೀಟಾಗೆ ವಾಶ್ ಆಗಿದೆ. ಅಂದರೆ ನೀವು ಅಡುಗೆ ಮನೇಲಿರೋವಂಥ ಟೈಲ್ಸ್ ಫುಲ್ಲು ಕ್ಲೀನ್ ಮಾಡ್ಕೋಬೋದು, ಮತ್ತು ಸಿಂಕ್ ಹತ್ರ ಇರೋದನ್ನು ಸಹ ಕ್ಲೀನ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಅದರಲ್ಲೂ ಆ ಗೆರೆ ನೋಡಿ, ಇಲ್ಲೆಲ್ಲ ಕರ್ರ ಕಟ್ಕೊಂಡಿತ್ತು, ಅದೆಲ್ಲ ಅದು ಹಿಂಗೆ ಉಜ್ಜಿದ್ರೇ ಸಾಕು ಎಷ್ಟು ನೀಟಾಗಿ ಎಲ್ಲ ವಾಶ್ ಆಗಿದೆ. ಅದರಲ್ಲೂ ಇದು ಒಂಥರ ಮ್ಯಾಜಿಕ್ ಲಿಕ್ವಿಡ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೆಲ್ಲ ಅಷ್ಟೇ, ನಾನು ಇಲ್ಲಿ ಚಿಕ್ಕದು ಕಾಳಿನ ಡಬ್ಬಿಗಳೆಲ್ಲ ಇಟ್ಟಿದ್ದೀನಿ, ಮತ್ತು ಉಪ್ಪಿಂದು ಜಾಡಿ ಇದೆಲ್ಲ ಇಟ್ಟಿರ್ತೀನಿ. ನೋಡಿ, ಅಲ್ಲೆಲ್ಲ ನೀವು ಕ್ಲೀನ್ ಮಾಡ್ಕೋಬೋದು. ಇನ್ನು ನಾವು ಪಾತ್ರೆ ತೊಳೆಯೋದಕ್ಕೂ ಸಹ ಈ ಲಿಕ್ವಿಡ್ನ ಉಪಯೋಗಿಸ್ಕೋಬೋದು. ನೋಡಿ, ನಾನು ಅದನ್ನು ಪಾತ್ರೆ ತೊಳೆದು ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಳಪಳ ಅನ್ನುತ್ತೆ ಅಂದರೆ ನೀವು ಕೇಳ್ಬೋದು, ಈ ಕ್ಲಿನಿಕ್ ಪ್ಲಸ್ ಶಾಂಪು ಹಾಕಿರೋದ್ರಿಂದ ಪಾತ್ರೆ ಸ್ಮೆಲ್ ಬರಲ್ವ ಅಂತ. ಖಂಡಿತ ಇಲ್ಲ. ಯಾಕೆಂದರೆ ನಾವು ಈ ಟೀ ಡಿಕಾಕ್ಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಮತ್ತು ವೆನಿಗರ್ ಎಲ್ಲ ಹಾಕಿದ್ದೀವಲ್ಲ, ಹಂಗಾಗಿ ಅದು ಒಂದು ಚೂರು ಸ್ಮೆಲ್ ಬರಲ್ಲ. ಬೇಕಿತ್ತು ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತಲೂ ಸಹ. ನೋಡಿ, ಅದರಲ್ಲೂ ಸ್ಟೀಲ್ ಪಾತ್ರೆಗಳಂತೂ ಎಷ್ಟು ಪಳಪಳ ಅನ್ನುತ್ತೆ ಅಂದರೆ ಒಂದು ಚೂರು ಕಲೆನೂ ಸಹ ಇರೋದಿಲ್ಲ. ಯಾಕೆ ಅಂದರೆ ನಾವು ಈ ಬೇಕಿಂಗ್ ಸೋಡಾ ಉಪಯೋಗಿಸಿರೋದ್ರಿಂದ ಎಂಥದ್ದೇ ಕಲೆ ಇದ್ರೂ ಸಹ ಹೋಗುತ್ತೆ. ಹಂಗಾಗಿ ಈ ಲಿಕ್ವಿಡ್ ಒಂಥರ ಪವರ್ಫುಲ್ ಲಿಕ್ವಿಡ್ ಅಂತಲೇ ಸಹ ಹೇಳ್ಬೋದು. ನೋಡಿ, ಅದೆಲ್ಲ ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಪಳಪಳ ಅಂತ ಉಳಿತಾ ಇದೆ ನೋಡಿ. ನೀವೇ ನೋಡ್ಬೋದು, ಒಂಥರ ಜಾದೂ ರೀತಿಯಲ್ಲಿ ಕೆಲಸ ಆಗುತ್ತೆ. ಅದರಲ್ಲೂ ಈ ಥರ ಲಿಕ್ವಿಡ್ ಎಲ್ಲ ಮಾಡ್ಕೊಳೋದ್ರಿಂದ ನಾವು ಬೇಗನೆ ನಮಗೆ ಪಟಾಪಟ ಅಂತ ಎಲ್ಲ ಕೆಲಸನೂ ಆಗೋಗುತ್ತೆ. ಈಗ ಟೈಲ್ಸ್ ಕೆಲಸನೂ ಆಗುತ್ತೆ, ನಮಗೆ ಪಾತ್ರೆ ತೊಳೆಯೋ ಕೆಲಸನೂ ಆಗುತ್ತೆ.
ಇನ್ನು ಇವಾಗ ನೋಡಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಆ ನೀರೆಲ್ಲ ಹಾಗೆ ಇರುತ್ತಲ್ವಾ. ಇವಾಗ ನೋಡಿ ನಾವೇನಾದರೂ ಪಾತ್ರೆ ಎಲ್ಲನೂ ಹಂಗೆ ದಬ್ಬಾಕ್ತು ಅಂದರೆ ಆ ಸಿಂಕ್ ಹತ್ರ ಎಲ್ಲ ಕೆಳಗಡೆ ಹೋಗ್ತಾನೆ ಇರುತ್ತೆ ನೀರು. ಈಗ ಈ ಥರ ಎಲ್ಲ ನಮಗೆ ವಾರ್ಡ್ರೋಬ್ ಎಲ್ಲ ಇರುತ್ತೆ ಪಾತ್ರೆ ಎಲ್ಲ ಜೋಡಿಸೋದಕ್ಕೆ ಅಂತವು, ಅದು ನೀರೆಲ್ಲ ಕೆಳಗಡೆ ಇಳಿಯುತ್ತಲ್ವಾ. ಅದಕ್ಕೆ ನಾವು ಒಂದು ಈ ಥರ ಐಡಿಯಾ ಮಾಡ್ಕೋಬೇಕು. ಒಂದು ಹೆಂಗಿದ್ರೂ ವೇಸ್ಟ್ ಆಗಿರೋ ಅಂತಹ ಒಂದು ಕಾಟನ್ ಬಟ್ಟೆ ಇದ್ದೇ ಇರುತ್ತೆ, ಮತ್ತು ಒಂದು ನೈಟಿ ಅಂತೂ ಇದ್ದೇ ಇರುತ್ತಲ್ವಾ, ಅರ್ಧೋಗಿರುತ್ತೆ. ಸುಮ್ಮನೆ ಅದನ್ನು ವೇಸ್ಟ್ ಅಂತ ಬಿಸಾಕಿರ್ತೀವಿ. ಆ ಬಿಸಾಕೋ ಬದಲು ನೋಡಿ ಈ ಥರ ಸಿಂಕ್ ಹತ್ರ ಈ ಥರ ನಾವು ಪಾತ್ರೆ ಜೋಡಿಸ್ಬೇಕಾದ್ರೆ ಕೆಳಗಡೆ ಈ ಥರ ಹಾಸ್ಬಿಟ್ಟು ಅದ್ರ ಮೇಲೆ ಪಾತ್ರೆನ ಜೋಡಿಸಿ ನೀರೆಲ್ಲ ಇದರೊಳಗಡೆ ಇಳ್ಕೊಳ್ಳುತ್ತೆ. ಆವಾಗ ನಾವು ಇದನ್ನು ವಾಶ್ ಮಾಡಿನೂ ಸಹ ಒಣಗಾಕೋಬಹುದು. ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಆ ಕಬಡು ಹಾಳಾಗೋದಿಲ್ಲ. ನಿಮಗೆ ಬಟ್ಟೆ ಇಲ್ಲ ಅಂದ್ರೂ ನೀವೊಂದು ಹಳೆ ಚೀಲ ಆದ್ರೂ ಸಹ ಹಾಕೋಬಹುದು. ಅಂದರೆ ನಿಮ್ಗೆ ಅನುಕೂಲ, ಯಾವುದೋ ಒಂದು ಬಟ್ಟೆ ಇದ್ರೂ ಹಾಕೋಬಹುದು, ಇಲ್ಲ ಅಂತ ಅಂದರೆ ಒಂದು ಚೀಲನಾದ್ರೂ ಹಾಕೋಬಹುದು. ನಾನು ಒಂದು ಕಾಟನ್ ನೈಟಿ ಇತ್ತು ಹಳೇದು, ಹಂಗಾಗಿ ನಾನು ಅದನ್ನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಇದು ನೀರೆಲ್ಲ ಇಳ್ಕೊಳ್ಳುತ್ತೆ. ಆಮೇಲೆ ನಾವು ಪಾತ್ರೆ ಜೋಡಿಸೋದಕ್ಕೂ ಅನುಕೂಲ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡಿ ಅದೇ ಲಿಕ್ವಿಡನ್ನು ಹಾಕಿ ನಾವು ಮನೆಯೂ ಸಹ ಕ್ಲೀನ್ ಮಾಡ್ಬೋದು. ಯಾಕೆಂದರೆ ಈಗ ಕೆಲವ್ರ ಮನೆಯಲ್ಲಿ ಟೈಲ್ಸು ವೈಟ್ದಿರುತ್ತೆ, ನೆಲಕ್ಕೆ ಹಾಕಿರೋಂಥ ಟೈಲ್ಸು ವೈಟ್ ಇರುತ್ತೆ, ಅದು ತುಂಬ ಕರೆಯಾಗಿರುತ್ತೆ. ಎಷ್ಟೇ ಉಜ್ಜಿ ತಿಕ್ಕಿದ್ರೂ ಕರೆ ಹೋಗೇ ಇರೋದಿಲ್ಲ. ಅಂಥ ಟೈಮಲ್ಲಿ ಈ ಥರ ಒಂದು ಲಿಕ್ವಿಡ್ನ ರೆಡಿ ಮಾಡಿಕೊಂಡು ನೀವು ನೆಲ ಒರೆಸೋದ್ರಿಂದ ಎಂಥದೇ ಕಲೆ ಇದ್ರೂ ಸಹ ಹೋಗುತ್ತೆ. ನೋಡಿ ಇವಾಗ ನಾನು ಅದು ನೆಲ ಒರೆಸಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಅಡುಗೆ ಮನೆಯಲ್ಲಿ ಸಂದಿನಲ್ಲೆಲ್ಲ ನಮಗೆ ಕರೆ ಎಲ್ಲ ಇರುತ್ತೆ, ಹೋಗೇ ಇರೋದಿಲ್ಲ. ಕೆಲವೊಂದು ಸತಿ ನಾವು ಎಷ್ಟೇ ಉಜ್ಜಿದ್ರೂ ಸಹ ಹೋಗಿರೋದಿಲ್ಲ. ಈ ಥರ ಒಂದು ಲಿಕ್ವಿಡ್ನ ಮಾಡಿ ನೀವು ಒರೆಸಿ ತುಂಬ ಚೆನ್ನಾಗೆ ಪಳಪಳ ಅಂತ ಹೊಳೆಯುತ್ತೆ. ಇನ್ನು ಟೀ ಡಿಕಾಕ್ಷನ್ನ ಸೋಸಾದ್ಮೇಲೆ ಟೀ ಪೌಡ್ರ್ ಇತ್ತಲ್ಲ, ಅದನ್ನು ವೇಸ್ಟ್ ಮಾಡಬೇಡಿ. ನೋಡಿ ಈ ಥರ ಗಿಡಗಳಿಗೆ ಹಾಕೊಳ್ಳಿ. ನೋಡಿ ಅದು ಒಂದು ಸ್ವಲ್ಪ ಮಣ್ಣೆಲ್ಲನೂ ಲೂಸ್ ಮಾಡಿಬಿಟ್ಟು ಆ ಟೀ ಪೌಡ್ರ್ ಇರುತ್ತಲ್ಲ ಆ ಗಿಡದ ಬುಡಕ್ಕೆ ಹಾಕಿ, ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬೆಳೆಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.